ಶಿವಶಂಕರ್ ಅವರೇ, ಈಗ ನೀವು ಆವಾಗಲೇ ಹೇಳಿದ್ರಿ, ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾಗ ಪಕ್ಷದ ಪರಿಸ್ಥಿತಿ ಹೆಂಗಿತ್ತು, ನಂತರ ಅಧಿಕಾರಕ್ಕೆ ತಂದರು, 135 ಪ್ಲಸ್ 1 ಸೀಟು, ಒಟ್ಟು 136 ಸೀಟ್ಗಳಲ್ಲಿ ಅಧಿಕಾರಕ್ಕೆ ಬಂದರು ಕಾಂಗ್ರೆಸ್ನವರು. ಇದೆಲ್ಲವೂ ಕೂಡ ನಡೆದಿದೆ ಕರ್ನಾಟಕದಲ್ಲಿ. ಆದರೆ ಇಷ್ಟು ಸೀಟ್ ಬರೋದ್ರಲ್ಲಿ ಸಿದ್ದರಾಮಯ್ಯನವರ ಕೊಡುಗೆ ಹಂಗಾರೆ ಇರಲಿಲ್ವಾ? ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಅವರ ನಾಯಕತ್ವವನ್ನು ಕೂಡ ನೋಡಿ ಜನ ಓಟ್ ಹಾಕಿಲ್ವಾ? ಇದನ್ನು ಕೇವಲ ಅಧ್ಯಕ್ಷರಾಗಿದ್ದರು, ಅಧ್ಯಕ್ಷರ ಕಾರಣಕ್ಕಾಗಿ ಮಾತ್ರ ಒಂದು ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳದಷ್ಟು ಸುಲಭನಾ ಇದು ಅಂತೇಳಿ? ಮತ್ತು ಒಬ್ಬ ಮಾಸ್ ಲೀಡರ್ ಅಂತೇಳಿ ಇದ್ದಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಉದಾಹರಣೆಗೆ ರಾಜಸ್ಥಾನವನ್ನೇ ತೆಗೆದುಕೊಳ್ಳೋದಿದ್ರೆ ನಾವು ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ನಡೆದಂಥ ಅಂಶಗಳನ್ನು ನಾವು ಗಮನಿಸ್ಬೋದು. ಪೈಲಟ್ ಅವರು ಅಧ್ಯಕ್ಷರಾಗಿದ್ದರು, ಗೆಹ್ಲೋಟ್ ಅವರು ಆ ರಾಜ್ಯದ ಒಬ್ಬ ಪಾಪ್ಯುಲರ್ ನಾಯಕನಾಗಿಯೇ ಇದ್ದರು. ಅಂತಿಮವಾಗಿ ಅವರೇ ಮುಖ್ಯಮಂತ್ರಿ ಆದರು, 5 ವರ್ಷವೂ ಕೂಡ ಮಾಡಿದರು. ಹೆಂಗೆ ನಡೀತು ಸರ್ಕಾರ, ಹೇಗೆ ನಡೀತು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಅದನ್ನು ನೋಡಿದ್ದೀವಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಬದಲಿಸೋದಕ್ಕೆ ಹೈಕಮಾಂಡೇ ಹೇಳಿದೆ ಅಂತೇಳಿ ಆದರೂ ಕೂಡ ಅಷ್ಟು ಸುಲಭವಾಗಿ ಸಾಧ್ಯ ಇರುವಂಥ ವಿಚಾರನ ಇದು ಅಂತ? ಅದು ಖಂಡಿತ ನೀವು ಹೇಳ್ತಾ ಇರೋದು ಕರೆಕ್ಟೇ. ಆದ್ರೆ ಒಂದು ಕ್ರೊನಾಲಜಿಯನ್ನ ಗಮನಿಸಬೇಕು ಹರಿಪ್ರಸಾದ್. 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರ ಆಯ್ತು. ಬಹಳ ಅಂದ್ರೆ ಸ್ಟೇಬಲ್ ಆದಂತ ಗವರ್ಮೆಂಟ್ ಅನ್ನ ಅವರು ಕೊಟ್ರು, ಇಲ್ಲ ಅಂತಲ್ಲ. ಆದ್ರೆ 2018ರ ಅಸೆಂಬ್ಲಿ ಎಲೆಕ್ಷನ್ಸ್ ಕಾಂಗ್ರೆಸ್ ಹೊರಟಿದ್ದೇನಂತಂದ್ರೆ, ಕಾಂಗ್ರೆಸ್ ಫೈಟ್ ಮಾಡಿದ್ದು ಅಂಡರ್ ಸಿದ್ದರಾಮಯ್ಯಸ್ ಲೀಡರ್ಶಿಪ್. ಅವತ್ತು ಸಿದ್ದರಾಮಯ್ಯ ವಾಸ್ ದಿ ಚೀಫ್ ಮಿನಿಸ್ಟರ್ ಫೇಸ್. ಆದ್ರೆ ಅವತ್ತು ಹೋಯ್ತು. ಅವತ್ತು ಕಾಂಗ್ರೆಸ್ ಇದು ಏನಂತಂದ್ರೆ ಮೆಜಾರಿಟಿಯನ್ನ ಪಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು 2 ಕಡೆ ಎಲೆಕ್ಷನ್ ನಿಂತ್ಕೊಂಡ್ರು, ಒಂದು ಬಾದಾಮಿ, ಒಂದು ಚಾಮುಂಡೇಶ್ವರಿ. ಅಂತ ಕ್ಷೇತ್ರ ಚಾಮುಂಡೇಶ್ವರಿ ನಲ್ಲಿ ಸೋತು ಬಾದಾಮಿಯಲ್ಲಿ ತುಂಬಾ ಅಲ್ಪ ಮತದ ಅಂತರದಿಂದ ಗೆದ್ರು. ಅಲ್ಲಿಗೆ ಅವರ ಕರೆನ್ಸಿ ಕಮ್ಮಿ ಆಯ್ತು. ಆಮೇಲೆ ಏನಾಯ್ತು, 2023 ಬರೋಷ್ಟರಲ್ಲಿ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ, ಈ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತು, ಯಾರಿಗೂ ನಾಯಕತ್ವವನ್ನು ಕೊಡ್ಲಿಲ್ಲ. ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ಹೋಗ್ಬೋದಾಗಿತ್ತು, ಆದ್ರೆ ಹೋಗ್ಲಿಲ್ಲ. ಸಿದ್ದರಾಮಯ್ಯ, ವಿ ಶುಡ್ ರಿಮೆಂಬರ್ ದಟ್ ಕಾಂಗ್ರೆಸ್ ಡಿಡ್ ನಾಟ್ ಫೈಟ್ ದಿ ಎಲೆಕ್ಷನ್ಸ್ ಅಂಡರ್ ಸಿದ್ದರಾಮಯ್ಯಸ್ ಲೀಡರ್ಶಿಪ್, ನಾಟ್ ಈವನ್ ಡಿ ಕೆ ಶಿವಕುಮಾರ್ ಐದರ್. ಅಂದ್ರೆ ಡಿ ಕೆ ಶಿವಕುಮಾರ್ ಅಲ್ಲ, ಇವರು ಸಿದ್ದರಾಮಯ್ಯ ಸಾಮೂಹಿಕ ನಾಯಕತ್ವ ಅಂದ್ರು. ಆದರೆ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ದವರು ಡಿ ಕೆ ಶಿವಕುಮಾರ್. ಸೊ ಆದ್ರೆ ಇಲ್ಲಿ 2020ರ ಪರಿಸ್ಥಿತಿ ಹೇಗಿತ್ತು, ಪಕ್ಷವನ್ನ ಬೆಳೆಸಿದ್ದು ಮಾಡಿದ್ದು, ಅದರ ಒಂದು ಕ್ಲೈಮ್ ಅನ್ನ ಅವ್ರು ತಗೋತಾರೆ, ಯಾರು, ಡಿ ಕೆ ಶಿವಕುಮಾರ್. ಆಮೇಲೆ ಡಿ ಕೆ ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಯಾವುದು ಇದು ಕಾಂಟ್ರಿಬ್ಯೂಷನ್ ಬರ್ಲಿಲ್ವಾ ಅಂದ್ರೆ ಅದು ಅಲ್ಲ ಅಂತ, ಇಲ್ಲ ಅಂತ ಯಾರು ಹೇಳಕ್ ಆಗೋದಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ 2022 ಆಗಸ್ಟ್ 4ನೇ ತಾರೀಕು ಒಂದು ಪ್ರಕರಣ ನಡೀತಲ್ಲ, ಅದ್ಯಾವ್ದು ದಾವಣಗೆರೆ ನಡೆದಂತ ಸಿದ್ದರಾಮೋತ್ಸವ. ಹೌದು, ದಾವಣಗೆರೆಯಲ್ಲಿ ನಡೆದಂತ ಸಿದ್ದರಾಮೋತ್ಸವ ಹೆಂಗೆ ಅಂತ ಒಂದು ಅಭೂತಪೂರ್ವವಾದಂತ ಒಂದು ಈವೆಂಟ್ ಅದು. ಸುಮಾರು ಅವ್ರು ಹೇಳ್ಕೊಡ್ತಾರೆ ಅಂದ್ರೆ, ಒಂದು ಕ್ಲೈಮ್ ಮಾಡ್ತಾರೆ, 7ರಿಂದ 8 ಲಕ್ಷ ಜನ ಅಲ್ಲಿ ಬಂದಿದ್ರು ಅಂತ. ಅವತ್ತು ರಾಹುಲ್ ಗಾಂಧಿ ಕೂಡ ಆ ಒಂದು ಈವೆಂಟ್ಗೆ ಹೋಗಕ್ಕಾಗದೆ ಆ ಜನಸಂದಣಿ ಹೇಗಿತ್ತು ಅಂತಂದ್ರೆ, ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ರಾಹುಲ್ ಗಾಂಧಿ. ಅವಾಗ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ನಿಬ್ಬೆರಗಾಗಿ ಅವತ್ತು ಇಂಪ್ರೆಸ್ ಆಯ್ತು, ಸಿದ್ದರಾಮಯ್ಯ ಅವರ ಜನ ಬೆಂಬಲ ಎಷ್ಟಿದೆ, ಅವರ ಅದು ಒಂದು ಶಕ್ತಿಯ ಪ್ರದರ್ಶನ ಆಯ್ತು. ಆ ಸಿದ್ದರಾಮೋತ್ಸವ ನಡೆದಿರ್ಲಿಲ್ಲ ಅಂದಿದ್ರೆ ಬಹುಶಃ ಏನಂತಂದ್ರೆ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಲೈಮು ಇನ್ನೂ ಸ್ಟ್ರಾಂಗ್ ಆಗಿರ್ತಾ ಇತ್ತೇನೋ. ಅವತ್ತಿಗೆ ಈ ಒಂದು ಅಧಿಕಾರದ ಹಸ್ತಾಂತರದವರೆಗೂ ಬಂದು ಅಂದ್ರೆ 2.5 ವರ್ಷ ನಿಮ್ಗೆ ಅದ ಹೇಳುವಂತ ಒಂದು ಪರಿಸ್ಥಿತಿ ಬರೋದಕ್ಕೆ ಕಾರಣ ಅದಾಗಿರ್ಬೋದು ಸಿದ್ದರಾಮೋತ್ಸವ. ಇನ್ನೊಂದು ಹೇಳೋದಾದ್ರೆ, ಡಿ ಕೆ ಶಿವಕುಮಾರ್ ಅವ್ರ ವಿಚಾರ ಬಂದಾಗ, ಡಿ ಕೆ ಶಿವಕುಮಾರ್ ಅವರ USP ಅವರ ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಏನು ಅಂತಂದ್ರೆ, ಅವ್ರ ವಿಶೇಷ ಏನು ಅಂತಂದ್ರೆ, ಅವ್ರ ಶಕ್ತಿ ಯಾವುದು ಅಂತಂದ್ರೆ ಪಕ್ಷದ ಬಗ್ಗೆ ಇರುವಂತ ಅವ್ರಿಗೆ ನಿಷ್ಠೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪರವಾದಂತ ನಿಷ್ಠೆ. ಆ ನಿಷ್ಠೆಯಿಂದಾನೆ ಇದುವರೆಗೂ ಅವರು ಕಾಂಗ್ರೆಸ್ ಅಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಬೆಳ್ಕೊಂಡು ಬರೋದಕ್ಕೆ ಸಾಧ್ಯ ಆಯ್ತು. ಯಾಕೆ, ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಎಷ್ಟೇ ಕಷ್ಟ ಆಗ್ಲಿ ಜೀವನದಲ್ಲಿ, ಉದಾಹರಣೆಗೆ ಅಹಮದ್ ಪಟೇಲ್ ಅವರ ಒಂದು ಎಲೆಕ್ಷನ್ ಸಮಯದಲ್ಲಿ, ರಾಜ್ಯಸಭಾ ಎಲೆಕ್ಷನ್ಸ್ ಅದು ಗುಜರಾತ್ ಇಂದ ಆಗ್ಬೇಕಾಗಿತ್ತು, ಅದು ಅಮಿತ್ ಶಾ ವಿರುದ್ಧ ಅವರು ಅಭ್ಯರ್ಥಿ ಆಗಿರುವಾಗ ಇವರು ಇದು ಅಹಮದ್ ಪಟೇಲ್ ಅವ್ರನ್ನ ಗೆಲ್ಸೋದಿಕ್ಕೆ ಮಾಡಿದಂತ ಪ್ರಯತ್ನ, ಅಮಿತ್ ಶಾ ಸೋತೋಗ್ತಾರೆ, ಇವರು ಅಹಮದ್ ಪಟೇಲ್ ಗೆಲ್ತಾರೆ. ಅದಕ್ಕೋಸ್ಕರನೇ ಅವ್ರ ಮೇಲೆ ಸೇಡಿನ ರಾಜಕೀಯ ಆಯ್ತು, ಅವ್ರನ್ನ ಜೈಲಿಗೆಲ್ಲ ಕಳ್ಸಿದ್ರು ಅಂತಲ್ಲ. ಇಷ್ಟೆಲ್ಲ ನೋವು ನಾನು ನೋಡ್ಕೊಂಡಿದ್ ಯಾಕೆ ಅಂತಂದ್ರೆ ಪಕ್ಷದ ನಿಷ್ಠೆಗೋಸ್ಕರ ಅಂತ ಅವ್ರು ಹೇಳ್ತಾರೆ. ಆ ಪಕ್ಷದ ನಿಷ್ಠೆ,
ಆ ಪಕ್ಷದ ಪರವಾಗಿರುವಂತ ನಿಷ್ಠೆಯನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆದ್ರೆ ಕಡೆಗೆ ಏನ್ ಬರುತ್ತೆ ಅಂದ್ರೆ, ಇಷ್ಟೊಂದು ನಿಷ್ಠೆಯಿಂದ ಇದ್ದಾಗ ಈ ನಿಷ್ಠೆಗೆ ಸಿಕ್ಕಿದ್ದೇನು ಅಂತ ಅಂದ್ರೆ, ಈ ನಿಷ್ಠೆಗೆ ಏನು ಮೌಲ್ಯ ಸಿಗುತ್ತೆ? ಇಷ್ಟೆಲ್ಲ ನಿಷ್ಠೆ ಪ್ರದರ್ಶಿಸಿ ನಿಷ್ಠಾವಂತಿಕೆಯಿಂದ ಇದ್ದು ನಾನು ಕೊನೆಗೆ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ ಹೇಗೆ ಅನ್ನುವಂಥದ್ದು ಅವರ ಬೆಂಬಲಿಗರ ಒಂದು ಇದಿರುತ್ತೆ. ಸೊ ಹಾಗಾಗಿ ಶಿವಶಂಕರವ್ರೆ, ಈಗ ಇಷ್ಟೆಲ್ಲ ನಿಷ್ಠೆ ಇವೆಲ್ಲವೂ ಕೂಡ ಹೌದು. ಆದ್ರೆ ನಂಗೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಯಾವತ್ತು ಅಂತ ಹೇಳಿದ್ರೆ, ಯಾವ ವಿಚಾರ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಹಾಗಾದ್ರೆ ಈ ಸರ್ತಿ ಮಾತ್ರ ಅಧಿಕಾರಕ್ಕೆ ಬರೋದು ಅಂತೇಳಿ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಟೈಮ್ ಬರೋದಿಲ್ಲ ಅಂತೇಳಿ ಫಿಕ್ಸ್ ಆಗಿದೆಯಾ? 2024 ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ಕನ್ಫರ್ಮ್ 100% ಗ್ಯಾರಂಟಿ ಇದೆಯಾ ಅಂತ? ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ರಾಜಕಾರಣಿಗಳು ನಂಬೋದೇನು ಅಂತಂದ್ರೆ, ವರ್ತಮಾನದಲ್ಲಿ ಬದುಕು, ಲೀವ್ ಇನ್ ದಿ ಪ್ರೆಸೆಂಟ್ ಅಂತ ಹೇಳ್ತಾರೆ. ಥಾಮಸ್ ಕಾರ್ಲೈಲ್ ಹೇಳಿದಂತ ಮಾತದ್ದು, ಲೀವ್ ಇನ್ ದಿ ಪ್ರೆಸೆಂಟ್ ಅಂತ. ಇವತ್ತು ನಿಜ, ನಾಳೆ ಏನು ಅಂತ ಗೊತ್ತಿಲ್ಲ. ಯಾಕೆಂತಂದ್ರೆ ನೆನ್ನೆಯನ್ನ ನೆನೆಸ್ಕೊಳ್ಳೋ ಹಾಗಿಲ್ಲ, ನಾಳೆಯನ್ನ ನಿರೀಕ್ಷಿಸೋ ಹಾಗಿಲ್ಲ. ಯಾಕೆಂತಂದ್ರೆ ನೆನ್ನೆಯ ಮಿತ್ರ ನಾಳೆಯ ಶತ್ರು, ನೆನ್ನೆಯ ಶತ್ರು ನಾಳೆಯ ಮಿತ್ರ. ಸೊ ಹಾಗಾಗಿ ಇವತ್ತೇನು ಅಂತ, ನಾನು ಇವತ್ತು ದುಡ್ದಿರೋದು, ಇವತ್ತು ನೌ ಆರ್ ನೆವರ್ ಅಂತ ಒಂದು ಪರಿಸ್ಥಿತಿ ಇರುತ್ತೆ ರಾಜಕೀಯದಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ನೀವು ಜ್ಞಾಪಿಸ್ಕೊಳ್ಬಹುದು, ಮೇ 10ನೇ ತಾರೀಕು ಒಳ್ಳೆ ರಿಸಲ್ಟ್ ಬಂತು. 135 ಸೀಟ್ ಬಂದ ಮೇಲೂ ಕೂಡ ನಿಮ್ಗೆ ಇದು ಸರ್ಕಾರ ಅಷ್ಟು ಈಸಿಯಾಗಿ ಫಾರ್ಮ್ ಆಗ್ಲಿಲ್ಲ. 10 ದಿನ ಟೈಮ್ ತಗೊಂಡ್ರು. ಅಂದ್ರೆ ಮೇ 20ನೇ ತಾರೀಕು ಆಗಿದ್ದು. ಯಾಕೆ 12ನೇ ತಾರೀಕು ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ರಿಸಲ್ಟ್ ಬಂದಿದ್ದ ದಿನ, ಮಾರನೇ ದಿನ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಡೆಯುತ್ತೆ, ಅದ್ರ ಮಾರನೇ ದಿನ ಪ್ರಮಾಣ ವಚನ ನಡೆಯುತ್ತೆ. ಇಲ್ಲಿ 10 ದಿನ ಟೈಮ್ ತಗೊಂಡ್ರು. ಯಾಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಕ್ಲೈಮ್ ಮಾಡಿದ್ರು, ನಾನ್ ನಿಷ್ಠೆಯಿಂದ ಆಮೇಲೆ ಕಷ್ಟಪಟ್ಟು ಪಾರ್ಟಿಯನ್ನ ಗೆಲ್ಸಿದ್ದೀನಿ, ಈ ಸಾರಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಆದರೆ ತಮಾಷೆ ಏನು ಅಂದ್ರೆ, ಇಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ಸಂದಿಗ್ಧ ಬೀಳ್ತು. ಏನಂತಂದ್ರೆ, ಸಿದ್ದರಾಮಯ್ಯ ಅವರು ಇಷ್ಟು ಪಾಪ್ಯುಲರ್ ಆಗಿದ್ದಾರೆ, ಇಷ್ಟು ಇದನ್ನು ಮಾಸ್ ಲೀಡರ್ ಆಗಿದ್ದಾರೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಏನ್ ಮಾಡೋಣ ಅಂದಾಗ ಒಂದು ಇನ್ಫಾರ್ಮಲ್ ವೋಟಿಂಗ್ ಅನ್ನುವಂತ ವಿಚಾರ ಬಂದಿದ್ದಾಗ್ಲೇನೆ. ಇನ್ಫಾರ್ಮಲ್ ವೋಟಿಂಗ್ ಅಂತ ಬಂದಾಗ 60, 40, 65, 35 ಅಂತ ಬಂದಾಗ ಒಂದು ಒಪ್ಪಂದಕ್ಕೆ ಅಂತ ಬಂದ್ರು. ಇದು ಇನ್ಫಾರ್ಮಲ್, ಇದನ್ನ ಯಾರು ಕನ್ಫರ್ಮ್ ಮಾಡಿಲ್ಲ, ಅದ್ರ ನಿಜ ಅಂತ ಒಂದು ಅಂದ್ರೆ ಇದೆ, ಅದು ರಿಪೋರ್ಟ್ ಇದೆ. ಏನಂತಂದ್ರೆ ಇದು 2.5 ವರ್ಷ ಇದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ. ಸೊ ಈಗ ಬಂದಿರೋದೇನು ಅಂತಂದ್ರೆ, ಈಗ ಒಬ್ಬ ಮನುಷ್ಯನನ್ನ ನೀವು ಗೋಡೆವರೆಗೂ ತಳ್ಳಿದಾಗ ಅವನು ತಿರುಗಿ ಬೀಳ್ತಾನೆ ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಒಂದು ಉದಾಹರಣೆ ಆಗ್ತಾ ಇದ್ದಾರೆ. ಅಂದ್ರೆ ಒಬ್ಬ ನಿಷ್ಠೆಯಿಂದ ಇರುವಂತ ಒಬ್ಬ ನಾಯಕ ಅಥವಾ ಒಬ್ಬ ಫಂಕ್ಷನರಿ, ಪಾರ್ಟಿ ಫಂಕ್ಷನರಿ ಈ ರೀತಿಯಾದ ಕೆ.ಎನ್. ರಾಜಣ್ಣ ಅಂತ ಅವ್ರು, ಇವಾಗ ಇವರು ಇದು ನಮ್ಮ ಭದ್ರು ಅವರು ಒಂದು ಮಾತು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರು ತುಂಬಾ ಸೂಕ್ಷ್ಮವಾಗಿ ನಡ್ಕೋತಾ ಇದ್ದಾರೆ ಅಂತ. ಅಂದ್ರೆ ನನಗೆ ಇಲ್ಲೊಂದ್ ಸ್ವಲ್ಪ ಆಕ್ಷೇಪ ಇದೆ. ಅಂದ್ರೆ ಒಂದ್ ಸ್ವಲ್ಪ ಭಿನ್ನಾಭಿಪ್ರಾಯ, ಅಂದ್ರೆ ಭಿನ್ನವಾದಂತ ಅಭಿಪ್ರಾಯ ಇದೆ. ಏನು ಅಂತಂದ್ರೆ, ಸೂಕ್ಷ್ಮವಾಗಿ ನಡ್ಕೊಳ್ಳೋದು ಅಂದ್ರೆ, ಇವಾಗ ಕೆಪಿಸಿಸಿ ಪ್ರೆಸಿಡೆಂಟ್ ಆಫ್ಟರ್ ಆಲ್ ಯಾರೋ ಡಿ.ಕೆ. ಶಿವಕುಮಾರ್. ಈಗ ಕೆ.ಎನ್. ರಾಜಣ್ಣ ಅವರಿಂದ ಹಿಡ್ಕೊಂಡು ಫಸ್ಟ್ ನಿಮ್ಗೆ ಜ್ಞಾಪಕ ಇರ್ಬೋದು, ಫಸ್ಟ್ ಶುರು ಮಾಡಿದ್ದು ಎಂ.ಬಿ. ಪಾಟೀಲ್. ಏನಂತಂದ್ರೆ, ಇದು ಮೇ 25ನೇ ತಾರೀಕೆ ಹೇಳ್ಬಿಟ್ರು. ಏನಂತ 5 ದಿನದಲ್ಲಿ ಹೇಳಿದ್ರು, ಏನಂದ್ರೆ ಸಿದ್ದರಾಮಯ್ಯ ಅವರು ಇನ್ನು 5 ವರ್ಷಕ್ಕೂ ಅವರೇ ಸಿಎಂ ಆಗಿರ್ತಾರೆ. ಆಮೇಲೆ ಜಾರಕಿಹೊಳಿ ಅವರು ಫಸ್ಟ್ ಸ್ವರ ತೆಗೆದ್ರು. ಏನಂತಂದ್ರೆ, DCMಗಳು 5 ಬೇಕು, ಯಾಕಂದ್ರೆ ಎಲ್ಲಾ ಇದಕ್ಕೂ ಬೇಕು ಅಂತ, ಎಲ್ಲಾ ಕಮ್ಯುನಿಟಿಗೆ, ಅಂದ್ರೆ ದಲಿತರಿಗೊಂದು, ಲಿಂಗಾಯತರಿಗೊಂದು, OBCಗೊಂದು ಬೇಕು ಅಂತ. ಆಮೇಲೆ ಕೆ.ಎನ್. ರಾಜಣ್ಣ ಅವ್ರ ಮೇಲಿಂದ ಮೇಲೆ ಕೊನೆಗೆ ಕೆಪಿಸಿಸಿ ಪ್ರೆಸಿಡೆಂಟ್ ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನು ಯಾವ ಅವಶ್ಯಕತೆಯಿಂದ ಹೇಳ್ತಾ ಇದ್ದಾರೆ? ಇದನ್ನ ಅಷ್ಟು ಸೂಕ್ಷ್ಮವಾಗಿ ಇದ್ದಿದ್ರೆ ಸಿದ್ದರಾಮಯ್ಯ ಅವರು, ಇದರ ಪರಿಣಾಮ ಪಾರ್ಟಿ ಮೇಲೆ ಬೀಳುತ್ತೆ ಅನ್ನುವಂತ ಒಂದು ಏನೋ ಅರಿವು ಇದ್ದವರಾಗಿದ್ದಿದ್ರೆ ಇದನ್ನ ಈ ತರ ಬಿಟ್ಕೊಡ್ತಾ ಇದ್ರ? ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ರಾಜಕೀಯ ನಡೀತಾ ಇದೆ. ಏನಂದ್ರೆ, ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ಒಂದು ಸಮಯ ಬರುತ್ತೆ. ಆ ಸಮಯ ಬಂದಾಗ ಇಲ್ಲಿ ಒಂದು ಕ್ರೈಸಿಸ್ ಆಗಿರ್ಬೇಕು. ಆ ಕ್ರೈಸಿಸ್ ಆಗುವಾಗ ಇಲ್ಲಿ ಹೈಕಮಾಂಡ್ ಏನ್ ಮಾಡುತ್ತೆ, ಇಲ್ಲ ಈ ತರದೆಲ್ಲ ಇರುವಾಗ ಇಲ್ಲಿ ಯಾಕೋ ಬೆಂಬಲ ಏನೋ ಒಂದು ರೀತಿ ಇಷ್ಟೊಂದು ಸರಿ, ಇಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಮುಂದಿನ ಮುಖ್ಯಮಂತ್ರಿಗೆ ಬೇಕಾಗಿರುವಂತ ಬೆಂಬಲ ಇವ್ರಿಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ಕ್ರೈಸಿಸ್ ನಾವು ರಿಸಾಲ್ವ್ ಮಾಡ್ಬೇಕಾಗಿದ್ರೆ, ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಮುಂದುವರ್ಸೋಣ, ಇಲ್ದೆ ಹೋದ್ರೆ ಇನ್ನೊಬ್ರು ಯಾರೋ ಕನ್ಸೆನ್ಸಸ್ ಕ್ಯಾಂಡಿಡೇಟ್, ಅಂದ್ರೆ ಇಬ್ಬರಿಗೂ ಒಪ್ಪುವಂತವ್ರು ತರೋಣ ಅನ್ನುವಂತ ಒಂದು ಸ್ಟ್ರಾಟಜಿಗೋಸ್ಕರನೇ ಈ ತರದೇನೋ ನಡೀತಾ ಇದೆನೋ ಅನ್ನೋ ಭಾವನೆ ಜನಗಳಲ್ಲಿ ಬರೋ ಹಾಗೆ ಆಗ್ತಾ ಇದೆ ಹರಿಪ್ರಸಾದ್. ಹಾಗಾಗಿ ಇಲ್ಲಿ ನೀವೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಒಂದು ಹಂತಕ್ಕೆ ಹೋಗಿ ಏಕನಾಥ್ ಶಿಂದೆ ಆಗಿ ಪರಿವರ್ತನೆ ಆದ್ರೂ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ. ಅಕಸ್ಮಾತ್ ಇವ್ರು ಏಕನಾಥ್ ಶಿಂದೆ ಆಗಿಲ್ಲ ಅಂದ್ರೆ, ಈಗ ಇನ್ನೊಂದು ಅಂದ್ರೆ ಅವರ ಅಂದ್ರೆ ಅವರ ಆಪೋಸಿಟ್ ಬಣ್ಣದವರು, ಅಂದ್ರೆ ಸಿದ್ದರಾಮಯ್ಯ ಅವರ ಕ್ಯಾಂಪ್ ಅವ್ರು ಕೂಡ ಆಗ್ತಾರ ಅನ್ನೋ ಕುತೂಹಲ ಕೂಡ ಇರುತ್ತೆ. ಯಾಕೆಂದ್ರೆ ಇದು ಎರಡರಲ್ಲಿ ಒಂದು ಬೇಕಾಗಿರೋದು ಬಿಜೆಪಿಗೆ. ಬಿಜೆಪಿಯವರು ಕೂಡ ಈ ಒಂದು ಇಡೀ ನಾಟಕದಲ್ಲಿ ಸುಮ್ಮನೆ ಕೂತ್ಕೊಳ್ತಾರೆ ಅಂತಿಲ್ಲ. ನಮ್ಗೊಂದು ಸೂತ್ರ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಒಂದು ದಾರವನ್ನ ಅವರು ಕೂಡ ಕೈಲಿ ಹಿಡಿದು ಎಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಈ ನಾಟಕ
ವಿಧ ವಿಧವಾದಂತ ತಿರುವುಗಳನ್ನ ತಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಎಸ್ 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 ನಿಜ. ಆದರೆ ಬದ್ರುದ್ದೀನ್ ಅವರೇ, ಎಷ್ಟರ ಮಟ್ಟಿಗೆ ಆ, ಈ ಕಾಂಗ್ರೆಸ್ನ ಒಟ್ಟು ಆಟಿಟ್ಯೂಡನ್ನು ನೋಡ್ತಾ ಇದ್ದಾಗ, ನಾನು ಆಗಲೇ ಹೇಳಿದೆ, ಶಿವಶಂಕರ್ ಅವರು ಹೇಳಿದ್ರು ಅದನ್ನು, ಹಿಂಗೆ ವಾಸ್ತವದಲ್ಲಿ ಇರುವಂಥ ರಾಜಕಾರಣಿಗಳು ಯಾವತ್ತೂ ಆ ರೀತಿಯಾಗಿ ಯೋಚನೆ ಮಾಡ್ತಿರ್ತಾರೆ ನಿಜ. ಆದರೆ ಈಗಿನ ಅಪ್ರೋಚ್, ಓವರಾಲ್ ಗವರ್ನೆನ್ಸ್ನ ಅಪ್ರೋಚನ್ನು ನೋಡಿದಾಗ, ಕಾಂಗ್ರೆಸ್ನವ್ರದ್ದು ನೋಡ್ತಾ ಇದ್ದಾಗ, ಇವರು ಮತ್ತೊಮ್ಮೆ ಆಡಳಿತಕ್ಕೆ ಬರೋ ರೀತಿಯಲ್ಲಿ ಕಾಣ್ತಾ ಇದ್ದಾರಾ ಅಂತ ಯಾವುದಾದ್ರೂ ಒಂದು ಹಂತದಲ್ಲಾದರೂ ಕೂಡ. ಯಾಕಂದರೆ ಬಿ ಜೆ ಪಿ ಹೆಂಗೆ ಗುಜರಾತ್ನಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಒಂದು ಸಣ್ಣ ಟರ್ಮನ್ನು ಬಿಟ್ಕೊಟ್ಟು ಬಿಟ್ಟರೆ ನಂತರ ಬಂದಿರುವಂಥ ಆ ಸರ್ಕಾರವೂ ಕೂಡ ಮತ್ತೆ ರಿಪೀಟ್ ಆಗುವಂಥದ್ದು, ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲೂ ಕೂಡ ರಿಪೀಟ್ ಆಗುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಅದೇ ಕರ್ನಾಟಕದಂಥ ರಾಜ್ಯದಲ್ಲಿ ಹೌದು, ಕನ್ನಡಿಗರು ಆಡಳಿತ ಪಕ್ಷವನ್ನು ಬದಲಿಸ್ತಾರೆ ಅಂತ ಹೇಳಿದ ತಕ್ಷಣ ಪಕ್ಕದ ಕೇರಳದಲ್ಲಿ ನಮಗಿಂತ ದೊಡ್ಡ ರೆಕಾರ್ಡ್ ಇತ್ತು. LDF UDF ಹೆಂಗೆ ಅದನ್ನು ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ, ಅಂಥದ್ರಲ್ಲೇ LDF ಮತ್ತೆ ಕಂಟಿನ್ಯೂಸ್ 2ನೇ ಟರ್ಮ್ ಮಾಡಿ, ಯಾಕಂದರೆ ಆಡಳಿತ ಹಂಗೆ ಕೊಟ್ಟಿದ್ರು ಅಂತ ಪಿಣರಾಯಿ ವಿಜಯನ್ ಅವರು ಅಂಥದ್ದು ಆಡಳಿತ ಕೊಟ್ಟಿದ್ರು, ಹಾಗಾಗಿ ಅದು 2ನೇ ಟರ್ಮ್ಗೆ ಬರೋದಕ್ಕೆ ಸಾಧ್ಯ ಆಯಿತು. ಅದ್ಯಾಕೆ ಕರ್ನಾಟಕದಲ್ಲಿ ಅಂತ ಅಪ್ರೋಚ್ ಆಗಿದ್ರೆ, ಕಾಂಗ್ರೆಸ್ನ ಅಪ್ರೋಚೇ ಇದು 22ಕ್ಕೆ ಮುಗಿಯೋ ಆಟ ಅನ್ನೋಂಥ ರೀತಿಯಲ್ಲೇ ಯಾಕಿದೆ ಅಂತ. ಬಹಳ ದುರಂತದ ವಿಚಾರ ಏನು ಅಂದ್ರೆ, ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಅವರು ಒಂದು ಅಧಿಕಾರದ ಅಮಲಲ್ಲಿ ತೇಲ್ತಾರೆ. ನಾವೇ ಇನ್ನು 10 ವರ್ಷ ಅಧಿಕಾರ ಮಾಡೋರು, ಇನ್ನು 15 ವರ್ಷ ನೀವು ವಿರೋಧ ಪಕ್ಷದಲ್ಲಿ ಇರ್ತೀರಿ ಅನ್ನೋ ಮಾತುಗಳನ್ನ ನೀವು ಕೇಳಿರ್ಬೋದು. ವಿಧಾನಸಭೆಯಲ್ಲಿ ಚರ್ಚೆಗಳಾದಾಗ ನೀವು ಶಾಶ್ವತ ಅಲ್ಲೇ ಇರ್ತೀರಿ ಇಂತ ದಾಷ್ಟ್ಯದ ಮಾತುಗಳಿದಾವಲ್ಲ, ನೀವು ಗಮನಿಸಿರ್ಬೋದು. ಹೌದಲ್ವಾ? ವಿಧಾನಸಭೆಯಲ್ಲಿ ಮಾತಾಡುವಾಗ ಇನ್ನು ವಿರೋಧ ಪಕ್ಷ ನಿಮ್ಮನ್ನ ಕುಳಿಸಿದ್ದಾರೆ, ಇನ್ನು ನೀವು 15 ವರ್ಷ ಅಲ್ಲೇ ಇರ್ಬೇಕು ಅನ್ನೋ ಮಾತುಗಳೆಲ್ಲ ಅಂದ್ರೆ ಅವ್ರು ಭ್ರಮೆಯಲ್ಲಿ ಇರ್ತಾರೆ. ನಾವು ಶಾಶ್ವತವಾಗಿ ಆಡಳಿತದಲ್ಲಿ ಕಾಣುದಿಲ್ಲ ಅಂತ, ಅದು ಆಡಳಿತದಲ್ಲಿ ಕಾಣುದಿಲ್ಲ, ಮಾತಿನಲ್ಲಿ ಇರುತ್ತೆ, ಆಡಳಿತ ಕಾಣೋದಿಲ್ಲ. ಅದೇ ಅಲ್ಲಿಗೆ ಬಂದಿದ್ದೀನಿ ನಾನು. ಅದು ಅಧಿಕಾರ ಬರ್ತಾ ಇದ್ದಂಗೆ ಒಂದು ದಾಷ್ಟ್ಯತನ ಬಂದೆ. ನೋಡಿ, ನಾನು ಮೊದ್ಲೇ ಹೇಳಿದೆ, ನಮ್ಮನ್ನು ಆಯ್ಕೆ ಮಾಡಿದ್ ಯಾಕೆ, ನಾವು ಜನರಿಗೆ ಕೊಟ್ಟ ಭರವಸೆ ಏನು, ನಾವು ಯಾವ ರೀತಿ ಕೊಟ್ಟು ಮತ್ತೊಮ್ಮೆ ಅಧಿಕಾರ ಬರ್ಲಿಕ್ಕೆ ನಾವ್ ಏನು ಬೇಸ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರಾಜಕೀಯ ಪಕ್ಷ ಕೆಲಸ ಮಾಡ್ತಾ ಇಲ್ಲ. ನಾವು ಉದಾಹರಣೆ ಬೇರೆ ಬೇಕಂದ್ರೆ ಕೇವಲ ಕಾಂಗ್ರೆಸ್ ಬೇಡ,